ಒಬ್ಬ ಬಲಹೀನ ಇದ್ದರೆ ಅವನ ಮುಂದೆ ನಾಯಿ ಕುನ್ನಿಗಳು ಕೂಡ ಬೊಗಳೋಕೆ ಶುರು ಮಾಡುತ್ತೆ. ಅದೇ ಒಬ್ಬ ಎದೆಯುಬ್ಸಿ ನಿಲ್ಲುವಂತಹ ಶಕ್ತಿವಂತ ಇದ್ದರೆ ಅವನ ಮುಂದೆ ಹುಲಿ ಸಿಂಹ ಕೂಡ ಬಾಲ ಮುದ್ರಿ ನಿಲ್ಲುತ್ತೆ. ಈ ಮಾತನ್ನು ಈಗ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇರಾನ್ ದೇಶ ತನ್ನ ಸುತ್ತಮುತ್ತ ಇರುವಂತಹ ಇನ್ನಷ್ಟು ಇಸ್ಲಾಮಿಕ್ ದೇಶಗಳ ಸಪೋರ್ಟ್ ತಗೊಂಡು ಇಸ್ರೇಲ್ ಮೇಲೆ ಮುಗಿಬಿದ್ದಿತ್ತು. ತನ್ನಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರರನ್ನು ಛೂ ಬಿಟ್ಟು ಇಸ್ರೇಲ್ ನಾಶ ಮಾಡೋಕ್ಕೆ ನೋಡ್ತು. ಆದರೆ ಅದು ಯಾವಾಗ ಒಬ್ಬ ಶಕ್ತಿಶಾಲಿ ನಾಯಕ ಬಂದೋ ಈ ಇರಾನ್ ಈಗ ಬಾಲ ಮುದ್ರುಕೊಂಡಿದೆ. ಇಡೀ ವಿಶ್ವ ಸಮುದಾಯದ ಮುಂದೆ ಇರಾನ್ ಒಂದು ದೊಡ್ಡ ತಪ್ಪನ್ನೇ ಒಪ್ಕೊಂಡಿದೆ. ಇರಾನ್ ಇಲ್ಲಿ ಸೈಲೆಂಟ್ ಆಗಿದ್ದು ಯಾಕೆ, ಆ ಶಕ್ತಿಶಾಲಿ ನಾಯಕ ಯಾರು ಅನ್ನೋದನ್ನು ವಿವರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ಒಂದು ವರ್ಷದಿಂದ ಇಸ್ರೇಲ್ ತನ್ನ ಮೇಲೆ ದಾಳಿ ಮಾಡ್ತಿರುವಂತಹ ಹಮಾಸ್ ಉಗ್ರರು ಹಾಗೆ ಹೆಜ್ಬುಲ್ಲಾ ಉಗ್ರರನ್ನು ಧ್ವಂಸ ಮಾಡೋ ಕೆಲಸ ಮಾಡ್ತಾ ಇದೆ. ಪ್ಯಾಲೆಸ್ಟೈನ್ನಲ್ಲಿ ಅಡಗಿದ್ದಂತಹ ಹಮಾಸ್ ಉಗ್ರರನ್ನು ಈಗಾಗಲೇ ಇಸ್ರೇಲ್ ಉಡಿಸ್ ಮಾಡಿಬಿಟ್ಟಿದೆ. ಇನ್ನು ಲೆಬನಾನ್ ಹಾಗೆ ಇರಾನ್, ಇರಾಕ್, ಸಿರಿಯಾದಲ್ಲಿ ಅಡಗಿರುವಂತಹ ಹೆಜ್ಬುಲ್ಲಾ ಉಗ್ರರನ್ನು ಇಸ್ರೇಲ್ ಬೇಟೆ ಆಡ್ತಾ ಇದೆ. ಲೆಬನಾನ್ನಲ್ಲಿ, ಇರಾನ್ನಲ್ಲಿ ಅಡಗಿರ್ತಿದ್ದಂತಹ ಉಗ್ರರು ತಾವು ಬಳಸೋ ವಾಕಿ ಟಾಕಿ ಪೇಜರ್ಗಳನ್ನೇ ಇಸ್ರೇಲ್ ಇಲ್ಲಿ ಬ್ಲಾಸ್ಟ್ ಮಾಡ್ತು. ಉಗ್ರರು ಎಲ್ಲೆಲ್ಲಿದ್ದರೂ ಅಲ್ಲಲ್ಲೇ ಬ್ಲಾಸ್ಟ್ ಆಗೋಗಿದ್ರು. ಕೆಲವರು ಜೀವ ಉಳಿಸ್ಕೊಂಡ್ರು, ಇನ್ನು ಕೆಲವರು ಗಾಯಗಳಾಗಿ ಆಸ್ಪತ್ರೆ ಸೇರಿದ್ರು. ಯಾವಾಗ ತಾನು ಸಾಕಿದ ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಇಸ್ರೇಲ್ ಕಾರ್ಯಾಚರಣೆಗೆ ಮುಂದಾಯಿತು, ಅಷ್ಟು ದಿನ ಸೈಲೆಂಟ್ ಆಗಿದ್ದ ಇರಾನ್ ಏಕಾಏಕಿ 200ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಇಸ್ರೇಲ್ ದೇಶದೊಳಗೆ ನುಗ್ಗಿಸ್ಬಿಟ್ಟಿತ್ತು. ಆಗ ಇಸ್ರೇಲ್ ತನ್ನ ಐರನ್ ಡೋಮ್ ಸಿಸ್ಟಮ್ ಬಳಸ್ಕೊಂಡು ಸಾಕಷ್ಟು ಶತ್ರುಗಳ ಮಿಸೈಲ್ಗಳನ್ನು ಆಕಾಶದಲ್ಲೇ ಹೊಡೆದುರುಳಿಸ್ತು. ಆದರೂ ಒಂದಿಷ್ಟು ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ ದೇಶದೊಳಗೆ ಬಿದ್ದವು, ಕೆಲವೊಂದಿಷ್ಟು ಹಾನಿ ಕೂಡ ಆಯಿತು. ಇದಾದ ಮೇಲೆ ಒಂದು ಸ್ವಲ್ಪ ಟೈಮ್ ತಗೊಂಡು ತನ್ನ ಬಲ ವೃದ್ಧಿಸ್ಕೊಂಡಂತಹ ಇಸ್ರೇಲ್ ಮತ್ತೆ ಇರಾನ್ ದೇಶದೊಳಗೆ ನುಗ್ತು. ಅಲ್ಲಿ ಕೆಲ ಸೆಲೆಕ್ಟೆಡ್ ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬಂತು. ಅಲ್ಲಿ ಇರಾನ್ನ ಮಿಸೈಲ್ ತಯಾರಿಕಾ ಘಟಕಗಳು, ಡ್ರೋನ್ ತಯಾರಿಕಾ ಘಟಕಗಳು ಇಂಥದ್ರ ಮೇಲೆಲ್ಲ ಏರ್ ಸ್ಟ್ರೈಕ್ ಮಾಡಿ ಧ್ವಂಸ ಮಾಡಿ ಬಂತು. ಅಲ್ಲಿಗೆ ಬುಸುಗುಡುತ್ತಿದ್ದಂಥ ಇರಾನ್ ಅಲ್ಲನ್ನೇ ಕಿತ್ತಂತಾಯಿತು. ಆದರೂ ಇಲ್ಲಿ ಇರಾನ್ ಶಕ್ತಿಯಲ್ಲಿ ಏನು ಕಮ್ಮಿ ಇಲ್ಲ. ಇಸ್ರೇಲ್ಗಿಂತಲೂ ಹೆಚ್ಚಿನ ಶಕ್ತಿಶಾಲಿ ರಾಷ್ಟ್ರ ಈ ಇರಾನ್. ತನಗಿಂತ ಕಡಿಮೆ ಶಕ್ತಿ ಹೊಂದಿರುವಂತಹ ಇಸ್ರೇಲ್ ದಾಳಿ ಮಾಡಿದರೆ ಇರಾನ್ ಇಲ್ಲಿ ಸಹಿಸಲಿಲ್ಲ. ಇಸ್ರೇಲ್ನ ಏನಾದರೂ ಮಾಡಿ ಧ್ವಂಸ ಮಾಡೇ ಬಿಡ್ತೀನಿ ಅಂತ ತನ್ನಲ್ಲಿರೋ ಒಂದು ವಿಶೇಷ ಅಸ್ತ್ರವನ್ನು ಇಸ್ರೇಲ್ ಮೇಲೆ ಪ್ರಯೋಗಿಸ್ತೀನಿ ಅಂತ ಅದು ಅಬ್ಬರಿಸ್ತು. ಹೈಡ್ರೋಜನ್ ಬಾಂಬ್ ಅಥವಾ ಅಣು ಬಾಂಬನ್ನೇ ಇಸ್ರೇಲ್ ಮೇಲೆ ಪ್ರಯೋಗಿಸುವಂತಹ ಒಂದು ಆತಂಕ ಕೂಡ ಇಲ್ಲಿತ್ತು. ಆದರೆ ಆಗ ಬಂದ ಒಂದೇ ಒಂದು ಆವಾಜಿಗೆ ಇರಾನ್ ತೆಪ್ಪಗಾಗೋಯ್ತು. ಇಸ್ರೇಲ್ ಮೇಲೆ ಅಣು ದಾಳಿ ಮಾಡುವಂತಹ ಪ್ಲಾನ್ ಕೈಬಿಟ್ಟು ಸೈಲೆಂಟ್ ಆಯಿತು ಈ ಇರಾನ್. ಹೀಗೆ ಆವಾಜ್ ಹಾಕಿದ್ದು ಇನ್ಯಾರೂ ಅಲ್ಲ, ಅದು ಅಮೆರಿಕ ದೇಶ. ಎಸ್, ಇಲ್ಲಿ ಅಮೆರಿಕ ದೇಶ ಇರಾನ್ಗೆ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಆಗಿರ್ಬೋದು ಅಥವಾ ಹೈಡ್ರೋಜನ್ ಬಾಂಬ್ನಂತಹ ವಿನಾಶಕಾರಿ ವೆಪನ್ಸ್ ಬಳಸದಂತೆ ಇರಾನ್ಗೆ ಎಚ್ಚರಿಕೆ ಕೊಡ್ತು. ಇರಾನ್ ಹೆದರಿ ಇಲ್ಲಿ ಸುಮ್ಮನಾಯಿತು. ಇರಾನ್ಗೆ ಗೊತ್ತು ಇಲ್ಲಿ ಅಮೆರಿಕವನ್ನು ಎದುರಾಕೊಂಡ್ರೆ ಏನಾಗುತ್ತೆ ಅಂತ. ಯಾಕಂದರೆ 1990ರಲ್ಲಿ ತನ್ನ ಸುತ್ತಮುತ್ತಲ ದೇಶಗಳಲ್ಲಿ ಅಮೆರಿಕ ಮಿಲಿಟರಿ ಆಪರೇಷನ್ಸ್ ಮಾಡಿತ್ತು. ಗಲ್ಫ್ ಯುದ್ಧದ ಟೈಮಲ್ಲಿ ಪಕ್ಕದ ದೇಶವಾದಂತಹ ಇರಾಕನ್ನು ಅಮೆರಿಕ ಇಲ್ಲಿ ಸಂಪೂರ್ಣ ಧ್ವಂಸಗೊಳಿಸ್ಬಿಟ್ಟಿತ್ತು. ಭಯೋತ್ಪಾದಕ ಕೃತ್ಯಗಳನ್ನು ಮಟ್ಟ ಹಾಕ್ತೀವಿ ಅಂತ ಇರಾಕನ್ನೇ ಅಮೆರಿಕಲ್ಲಿ ಪುಡಿಪುಡಿ ಮಾಡಿತ್ತು. ಕುವೈತ್ ಕೂಡ ಅಮೆರಿಕದ ಹೊಡೆತ ತಿನ್ನೋಕೆ ಆಗಿರಲಿಲ್ಲ. ಈಗ ಇದೇ ಅಮೆರಿಕದ ಮಾತನ್ನು ಮೀರಿ ಏನಾದರೂ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾದರೆ ನನ್ನ ಕಥೆನೂ ಇರಾಕ್ನಂತೆ ಆಗುತ್ತೆ ಅಂತ ಗೊತ್ತಾಗಿ ಈಗ ಇರಾನ್ ತೆಪ್ಪಗಾಗಿದೆ. ಅದಕ್ಕೆ ಹೇಳಿದ್ದು, ಬಲಿಷ್ಠನ ಮುಂದೆ ಹುಲಿ ಸಿಂಹ ಆದರೂ ಕೂಡ ಇಲ್ಲಿ ಬಾಲ ಮುದ್ರಲೇಬೇಕು ಅಂತ. ಅಮೆರಿಕ ಇಷ್ಟೆಲ್ಲ ವಾರ್ನ್ ಮಾಡಬೇಕಾದ್ರೆ ಅಲ್ಲಿ ಇನ್ನೂ ಅಧ್ಯಕ್ಷೀಯ ಚುನಾವಣೆ ನಡೆದಿರಲಿಲ್ಲ. ಆದರೆ ಆ ಚುನಾವಣೆಯಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆಯಿತು. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಅವರ ಹತ್ಯೆ ಯತ್ನ ನಡೀತು. ಎರಡು ಬಾರಿ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಹೀಗೆ ಅಟ್ಯಾಕ್ ಮಾಡಿಸಿದ್ರ ಹಿಂದೆ ಇರಾನ್ ಕೈವಾಡ ಇದೆ ಅಂತಲೂ ಹೇಳಲಾಗ್ತಿದೆ. ಯಾಕಂದರೆ ಇರಾನ್ ಪಾಲಿಗೆ ಡೊನಾಲ್ಡ್ ಟ್ರಂಪ್ ಅತಿ ದೊಡ್ಡ ಡೇಂಜರಸ್ ವ್ಯಕ್ತಿ. ಟ್ರಂಪ್ ಅಧಿಕಾರಕ್ಕೆ ಬರೋದು ಬಹುತೇಕ ಖಚಿತ ಆಗಿತ್ತು. ಒಂದು ವೇಳೆ ಏನಾದರೂ ಟ್ರಂಪ್ ಅಧಿಕಾರಕ್ಕೆ ಬಂದರೆ ಆತ ಇಸ್ರೇಲ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಜೊತೆಗೆ ಇಸ್ಲಾಮಿಕ್ ಉಗ್ರರ ಬೇಟೆ ಆಡ್ತಾರೆ. ಇದು ಇರಾನ್ಗೆ ಗೊತ್ತಾಯಿತು. ಹೀಗಾಗಿ ಎಲೆಕ್ಷನ್ ಟೈಮಲ್ಲೇ ಟ್ರಂಪ್ ಅವರನ್ನು ಮುಗಿಸೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದೆ ಅನ್ನೋದು ಕೂಡ ಬಹಿರಂಗ ಆಯಿತು. ಯಾವ ಟ್ರಂಪ್ ಮೇಲೆ 2 ಬಾರಿ ಕೊಲೆ ಯತ್ನ ನಡೀತೋ ಈಗ ಅದೇ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿಬಿಟ್ಟಿದ್ದಾರೆ.
ನಿಮಗೆಲ್ಲ ಒಂದು ಮಾತು ಗೊತ್ತಿರ್ಬೋದು, ಗಾಯಗೊಂಡ ಸಿಂಹದ ಉಸಿರೇ ಇಲ್ಲಿ ಅದರ ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ. ಇದೊಂದು ಸಿನಿಮಾ ಡೈಲಾಗ್ ಆದರೂ ಕೂಡ ಟ್ರಂಪ್ ಪಾಲಿಗೆ ಇದು ನಿಜವಾದ್ದು. ಎರಡೆರಡು ಬಾರಿ ಅಟ್ಯಾಕ್ ನಡೆದಾಗಲೂ ಕೂಡ ಟ್ರಂಪ್ ಕಿವಿಗೆ ಗಾಯ ಆಯಿತು. ಇಂಥ ಟ್ರಂಪ್ ಈಗ ಅಧಿಕಾರಕ್ಕೆ ಬಂದಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಟ್ರಂಪ್ ಅವ್ರಿಗೆ ಸುಮ್ಮನೆ ಬಿಡ್ತಾರ? ತನ್ನ ಕೊಲೆಗೆ ಯತ್ನ ಮಾಡಿದ್ಯಾರು ಅನ್ನೋದನ್ನು ಅವ್ರ ಗಮನಕ್ಕೆ ಬಂದರೂ ಸಾಕು, ಆ ವ್ಯಕ್ತಿ ಅಷ್ಟೇ ಅಲ್ಲ, ಇಡೀ ದೇಶವನ್ನೇ ಅವರು ಸರ್ವನಾಶ ಮಾಡಿಬಿಡ್ತಾರೆ. ಅಂಥ ತಾಕತ್ತು ಈ ಟ್ರಂಪ್ಗಿದೆ. ಈಗ ಇರಾನ್ಗೆ ಭಯ ಶುರುವಾಗಿರೋದು ಕೂಡ ಇದೇ ಕಾರಣಕ್ಕೆ. ಇಲ್ಲಿ ಟ್ರಂಪ್ ಮೇಲೆ ಅಟ್ಯಾಕ್ ಮಾಡಿದ್ದು ಇರಾನ್ ಹೌದು ಅಲ್ವೋ ಗೊತ್ತಿಲ್ಲ, ಆದರೆ ಇರಾನ್ ಮಾತ್ರ ಭಯ ಬಿದ್ದಿದೆ. ಇಲ್ಲಿ ಮೊದಲಿಂದಲೂ ಕೂಡ ಇರಾನ್ನ ಇಸ್ಲಾಮಿಕ್ ನಾಯಕ ಅಯತೊಲ್ಲಾ ಖಮೇನಿ ಟ್ರಂಪ್ನನ್ನು ಮುಗಿಸಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಸರಿಯಾಗಿ ಟ್ರಂಪ್ ಮೇಲೆ ಅಟ್ಯಾಕ್ ನಡೆದಿದೆ. ಸಹಜವಾಗಿ ಟ್ರಂಪ್ ಕಣ್ಣು ತಿರುಗೋದು ಇರಾನ್ ಮೇಲೇ. ಶಕ್ತಿಶಾಲಿ ಧೈರ್ಯಶಾಲಿ ಒಬ್ಬ ಮುಂದೆ ಬಂದರೆ ಹುಲಿ ಸಿಂಹ ಕಾಲು ಕೂಡ ಇಲ್ಲಿ ನಡುಗುತ್ತೆ. ಈಗ ಇರಾನ್ ಸ್ಥಿತಿನೂ ಇದೇ ಆಗಿದೆ. ತಾನೇ ಮುಂದೆ ಬಂದು ಈಗ ಪರೋಕ್ಷವಾಗಿ ಕ್ಷಮೆ ಕೇಳುವಂತಹ ಕೆಲಸ ಮಾಡಿದೆ. ಅದೇನೆಂದರೆ ಟ್ರಂಪ್ ಅವರ ಹತ್ಯೆಗೆ ನಾವು ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದೆ. ಅಷ್ಟಕ್ಕೂ ಇರಾನ್ ಯಾಕೆ ಟ್ರಂಪ್ ಹತ್ಯೆಗೆ ಟ್ರೈ ಮಾಡಿತ್ತು, ಇದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಟ್ರಂಪ್ ಮೇಲೆ ಇರಾನ್ ಯಾಕೆ ಕಿಡಿಕಾರ್ತಿದೆ ಅಂತಂದರೆ 2020ರಲ್ಲಿ ಒಂದು ನಡೆದಂತಹ ಘಟನೆ ಇದಕ್ಕೆ ಕಾರಣ. ಅದೇನೆಂದರೆ ಇರಾನ್ ಸೇನೆಯ ಜನರಲ್ ಆಗಿದ್ದಂತಹ ಕಾಸಿಂ ಸುಲೈಮಾನಿ ಹತ್ಯೆ. ಈ ಹತ್ಯೆ ಮಾಡಿಸಿದ್ದೇ 2020ರಲ್ಲಿ ಅಮೆರಿಕದ ಅಧ್ಯಕ್ಷನಾಗಿದ್ದಂತಹ ಡೊನಾಲ್ಡ್ ಟ್ರಂಪ್. ಅಮೆರಿಕ ಇಲ್ಲಿ ಇರಾಕ್ನಲ್ಲಿ ಮಿಲಿಟರಿ ಆಪರೇಷನ್ಸ್ ಮಾಡ್ತಾ ಇತ್ತು. ಈ ಟೈಮ್ನಲ್ಲೇ ಇರಾಕ್ಗೂ ಸಪೋರ್ಟ್ ಮಾಡ್ತಾ ಇತ್ತು. ಇರಾನ್ ಸೇನೆಯ ಜನರಲ್ ಕಾಸಿಂ ಸುಲೈಮಾನಿ ಏನಿದ್ದಾರೆ, ಅವರು ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿದ್ದರು. ಈ ಬಾಗ್ದಾದ್ನ ಏರ್ಪೋರ್ಟ್ ಮೇಲೆ ಅಮೆರಿಕ ಡ್ರೋನ್ ಸ್ಟ್ರೈಕ್ ಮಾಡ್ತು. ಇರಾನ್ ಸೇನೆಯ ಜನರಲ್ ಅಲ್ಲಿದ್ದಾರೆ ಅಂತ ಗೊತ್ತಾಗಿಯೇ ಟ್ರಂಪ್ ಆದೇಶದ ಮೇರೆಗೆ ಈ ಒಂದು ಅಟ್ಯಾಕ್ ನಡೀತು. ಇದರಲ್ಲಿ ಕಾಸಿಂ ಸುಲೈಮಾನಿ ಹತ್ಯೆ ಮಾಡಲಾಯಿತು. ಈ ಜನರಲ್ ಕಾಸಿಂ ಸುಲೈಮಾನಿ ಇರಾನ್ ದೇಶದ ಸುಪ್ರೀಂ ಲೀಡರ್ ಅಲಿ ಖಮೇನಿಯ ಬಲಗೈ ಬಂಟ. ಯಾವಾಗ ತನ್ನ ಬಲಗೈ ಬಂಟನನ್ನೇ ಅಲಿ ಖಮೇನಿ ಕಳೆದುಕೊಂಡ್ರೋ ಟ್ರಂಪ್ನನ್ನು ಮುಗಿಸ್ತೀನಿ ಅಂತ ಖಮೇನಿ ಇಲ್ಲಿ ಶಪಥ ಮಾಡಿದರು. 2020ರಿಂದ ಟ್ರಂಪ್ನನ್ನು ಮುಗಿಸೋಕೆ ಆಗಿರಲಿಲ್ಲ. ಈ ಬಾರಿ ಎಲೆಕ್ಷನ್ ಟೈಮಲ್ಲಿ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ರು. ಈಗ ಇವೆಲ್ಲವನ್ನ ಮೀರಿ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿಬಿಟ್ಟಿದ್ದಾರೆ. ಈಗ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಮೇನಿಯನ್ನು ಟ್ರಂಪ್ ಬಿಟ್ಬಿಡ್ತಾರಾ? ಇದೇ ಅಲಿ ಖಮೇನಿ ಹೆಜ್ಬುಲ್ಲಾ ಉಗ್ರರಿಗೂ ಲೀಡರು. ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮುಗಿಸ್ಬೇಕು ಅಂತ ಅಲಿ ಖಮೇನಿ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಯುದ್ಧ ರಂಗಕ್ಕೆ ಅಮೆರಿಕ ಎಂಟ್ರಿ ಆಗೇ ಆಗುತ್ತೆ. ಇಸ್ರೇಲ್ಗೆ ಸಹಾಯ ಮಾಡಿ ತನ್ನ ಹತ್ಯೆಗೆ ಶಪಥ ಮಾಡಿದ್ದಂತಹ ಅಲಿ ಖಮೇನಿಯನ್ನು ಕೂಡ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಗಿಸ್ತಾರೆ. ಇದೇ ಕಾರಣಕ್ಕೆ ಈಗ ಅಮೆರಿಕದ ಮುಂದೆ ಇರಾನ್ ಮಂಡಿಯೂರೋಕೆ ಮುಂದಾಗಿದೆ. ನಾವು ಯಾವುದೇ ಕಾರಣಕ್ಕೂ ಟ್ರಂಪ್ ಹತ್ಯೆ ಪ್ರಯತ್ನ ಮಾಡಿಲ್ಲ ಹೀಗಂತ ಹೇಳಿ ತಾವು ಜೀವ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಿದೆ ಇರಾನ್. ಇಷ್ಟೆಲ್ಲ ಆಗಿರುವಾಗಲೇ ಇರಾನ್ನಲ್ಲಿನ ಅಣ್ವಸ್ತ್ರ ಕೇಂದ್ರ ಕೂಡ ಒಂದು ಧ್ವಂಸ ಆಗಿದೆ ಅನ್ನೋವಂಥ ಒಂದು ಮಾಹಿತಿ ಇಲ್ಲಿ ಬೆಳಕಿಗೆ ಬಂದಿದೆ. ಅದೇನೆಂದರೆ ಕೆಲ ದಿನಗಳ ಹಿಂದೆ ಇಸ್ರೇಲ್ ಇರಾನ್ನಲ್ಲಿ ಏರ್ ಸ್ಟ್ರೈಕ್ ಮಾಡಿತ್ತು. ಆಗ ಕೇವಲ ಡ್ರೋನ್ ಮತ್ತು ಕ್ಷಿಪಣಿ ತಯಾರಿಕಾ ಕೇಂದ್ರಗಳಷ್ಟೇ ಅಲ್ಲ, ಅಣ್ವಸ್ತ್ರ ಸಂಶೋಧನಾ ಕೇಂದ್ರವನ್ನೇ ಇಸ್ರೇಲ್ ಉಡಿಸ್ ಮಾಡಿ ಬಂದಿದೆ ಅನ್ನೋದು ಗೊತ್ತಾಗಿದೆ. ಅಣು ಕೇಂದ್ರದ ಮೇಲೆ ದಾಳಿ ಮಾಡಲ್ಲ ಅಂತ ಹಿಂದೆ ಇಸ್ರೇಲ್ ಹೇಳ್ತಾ ಇತ್ತು. ಆದರೆ ಇಸ್ರೇಲ್ ಅಣು ಕೇಂದ್ರವನ್ನು ಧ್ವಂಸ ಮಾಡಿ ಬಂದಿದೆ. ಇದು ಇರಾನ್ಗೆ ಮತ್ತಷ್ಟು ಕೋಪ ತರಿಸಿದೆ. ಇಸ್ರೇಲ್ ಮೇಲೆ ಮತ್ತೊಂದು ಪ್ರತೀಕಾರಕ್ಕೆ ಇಲ್ಲಿ ಸಂಪೂರ್ಣ ಸಿದ್ಧತೆ ನಡೆಸ್ತಾ ಇದೆ. ಇದಕ್ಕಾಗಿ ಟೆಹರಾನ್ನಲ್ಲಿ ಸುರಂಗವನ್ನು ನಿರ್ಮಿಸಿದೆ ಇರಾನ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ ಇರಾನ್ಗೆ ಅಮೆರಿಕದ ಟ್ರಂಪ್ ಭಯ ಕಾಡ್ತಿದ್ರೆ, ಯಾವಾಗ ನಮ್ಮ ನಾಯಕ ಅಲಿ ಖಮೇನಿಯನ್ನೇ ಅಮೆರಿಕ ಮುಗಿಸಿಬಿಡುತ್ತೋ ಅಂತ ಹೆದರ್ಕೊಂಡಿದ್ದಾರೆ. ಇಸ್ರೇಲ್ಗೂ ಇದೇ ಬೇಕು. ಅಮೆರಿಕವೇ ಇಲ್ಲಿ ಮುಂದೆ ನಿಂತು ಇಸ್ರೇಲ್ಗೆ ಬೆಂಬಲ ಕೊಡ್ತಾ ಇದೆ. ತನ್ನ ಬಲಗೈ ಬಂಟ ಕಾಸಿಂ ಸುಲೈಮಾನಿಯ ಹತ್ಯೆಗೆ ಸೇಡು ತೀರಿಸ್ಕೋತೀನಿ ಅಂತ ಅಲಿ ಖಮೇನಿ ಏನೋ ಶಪಥ ಮಾಡಿಬಿಟ್ರು. ಆದರೆ ಇಂಥ ಶಪಥ ಮಾಡಿದ್ದು ಯಾರ ಮುಂದೆ ಅನ್ನೋದನ್ನು ಅವರು ಗಮನಿಸಲೇ ಇಲ್ಲ. ಶಕ್ತಿಶಾಲಿಯ ಮುಂದೆ ಆಟ ನಡೆಯಲ್ಲ ಅನ್ನೋದು ಗೊತ್ತಿದ್ರೂ ಏನೋ ಸಾಧಿಸ್ತೀನಿ ಅನ್ನೋ ಹುಂಬತನದಲ್ಲಿ ಟ್ರಂಪ್ರನ್ನು ಟಾರ್ಗೆಟ್ ಮಾಡಿಬಿಟ್ಟಿತ್ತು ಇರಾನ್. ಈಗ ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬಂದಿದ್ದಾರೆ. ಇರಾನ್ ನಡಗೋಕೆ ಶುರು ಮಾಡಿದೆ. ಇಸ್ರೇಲ್ ನುಗ್ಗಿ ಹೊಡಿತಿದ್ರು ಇರಾನ್ ಇಲ್ಲಿ ತೆಪ್ಪಗಾಗಿರೋದು ಇದೇ ಕಾರಣಕ್ಕೆ. ಇದಕ್ಕೆ ಹೇಳೋದು, ತಾಕತ್ತಿದ್ರೆ ಹೋರಾಡಬೇಕು, ಇಲ್ಲ ತೆಪ್ಪಗಿರಬೇಕು ಅಂತ. ಇರಾನ್ಗೆ ಅಮೆರಿಕ ಸೇನೆ ನುಗ್ಗೋ ದಿನಗಳು ಹತ್ತಿರದಲ್ಲಿದೆ. ಜನವರಿಯಲ್ಲಿ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಮೇಲೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧದ ದಿಕ್ಕೇ ಬದಲಾಗುತ್ತೆ. ಅಷ್ಟರೊಳಗೆ ಹೆಜ್ಬುಲ್ಲಾ ಉಗ್ರರು
ಅಲಿ ಖಮೇನಿ ಸೇರಿ ಬುದ್ಧಿ ಕಲಿತರೆ ಅವರ ಜೀವ ಉಳಿಯುತ್ತೆ, ಇಲ್ಲ ಅಂದರೆ ಇರಾನ್ ನಾಮಾವಶೇಷ ಆಗೋಗೋದು ಪಕ್ಕ. ಇಸ್ಲಾಮಿಕ್ ಉಗ್ರರ ವಿರುದ್ಧ ಟ್ರಂಪ್ ಕೈಗೊಳ್ಳೋ ಕಾರ್ಯಾಚರಣೆ ಬಗ್ಗೆ ನೀವೇನಂತೀರಿ? ಕಮೆಂಟ್ ಮಾಡಿ. ಮಧ್ಯಪ್ರಾಚ್ಯದಲ್ಲಿ ಭಯೋತ್ಪಾದನೆ ನಾಶ ಮಾಡೋಕ್ಕೆ ಟ್ರಂಪ್ ಅವರೇ ಸರಿಯಾದ ವ್ಯಕ್ತಿನ? ನಿಮ್ಮ ಅಭಿಪ್ರಾಯ ತಿಳಿಸಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಲಯನ್ ಟಿವಿ.